ರಾಣಿ ನಿಂತ್ಕೋ. ಶ್ರೀಕಾಂತ, ರಾಣಿ ಶ್ರೀಕಾಂತ, ಬೇಡ ಕಣೋ. ಯಾಕೆ ಬಾಗ್ಲ ಹಾಕ್ತೆ? ಓ, ಭಯದಲ್ಲಿ ಮರ್ಯಾದೆ ಕೊಡೋದನ್ನೇ ಮರ್ತ್ಬಿಟ್ಟಿಯಾ? ಅದು ಇಲ್ಲ, ಹಾಗ್ ನೋಡ್ಬೇಡ, ಭಯ ಆಗುತ್ತೆ. ಬೇಡ ಅಗಸ್ತ್ಯ, ಹೊಡಿಬೇಡ ಪ್ಲೀಸ್. ಗೊತ್ತಾಗಲ್ವಾ ನಿಮ್ಗೆ? ನಾನು ಏನಾದ್ರೂ ಕೆಳಗ್ ಬಿದ್ದಿದ್ರೆ ನನ್ನ ತಲೆ ಪೆಟ್ಟಾಗ್ತಿರ್ಲಿಲ್ವಾ? ಅವಾಗ ಸರಿ ಇರ್ತಿತ್ತು, ಆಗಿದ್ದೆಲ್ಲ ಮರ್ತು ಹೋಗ್ತಿತ್ತು. ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಾ? ಇದೀರಾ ಬಹುವಚನ ಬೇರೆ. ಅಲ್ಲ, ಗಂಡನ್ ಮಾತಿಗೆ ಬೆಲೆನೇ ಇಲ್ಲ ಅಂದ್ಮೇಲೆ ನನ್ನನ್ ಮಾತ್ರ ಯಾಕೆ ಹೋಗಿ ಬನ್ನಿ ಅಂತೀಯ? ಮೊದ್ಲು ಈ ಮುಗ್ಧ ತರ ನೋಡೋದನ್ನ ಬಿಟ್ಬಿಡು. ಅಯ್ಯೋ, ನಾನೇನ್ ಮಾಡ್ದೆ ಇವಾಗ? ನನಗೆ ಇದನ್ನೆಲ್ಲ ಮಾಡೋದು ಇಷ್ಟ ಇಲ್ಲ ಅಂತ ನಿನಗೆ ಗೊತ್ತಿಲ್ವಾ? ನಿಮಗಿಷ್ಟ ಆಗ್ಲಿ ಅಂತ ಇದನ್ನೆಲ್ಲ ಮಾಡ್ತಾ ಇಲ್ಲ, ನನಗಿಷ್ಟ ಅಂತ ಮಾಡ್ತಾ ಇರೋದು. ಇದ್ಯಾವ ಲಾಜಿಕ್ ಭಕ್ತಿ? ಈ ವ್ರತ ನನಗೋಸ್ಕರನೇ ತಾನೇ ನೀನ್ ಮಾಡ್ತಿರೋದು? ನೀವ್ ಕಟ್ಟಿರೋ ಈ ಮಾಂಗಲ್ಯಕ್ಕೋಸ್ಕರ. ಸರಿಯಾಗಿ ಕೇಳಿಸ್ಕೊ, ಈ ತಾಳಿನ ಕಟ್ಟಿರೋದು ನಾನು ಅಂದ್ಮೇಲೆ ಅದನ್ನ ಕಾಪಾಡೋ ಜವಾಬ್ದಾರಿ ಕೂಡ ನಂದೇ. ಇರಬಹುದು, ಆದ್ರೆ ತಾಳಿ ಕಟ್ಟ ಕಪ್ಪಣೆ ಕೊಟ್ಟಿದ್ದೆ ಅಮ್ಮ. ಅಮ್ಮ ಅಮ್ಮ ಅಮ್ಮ, ಅವಳು ಇರೋದೇ ಸುಳ್ಳು ಚಿಕ್ಕಿ. ನಂಬಿಕೆ, ಭಕ್ತಿ, ಶ್ರದ್ಧೆ ಎಲ್ಲ ಅವ್ರವ್ರ ವೈಯಕ್ತಿಕ ವಿಷಯಕ್ಕೆ ಸಂಬಂಧಪಟ್ಟಿದ್ದು. ನಾನ್ ನಿಮ್ಮನ್ನ ನಂಬಿ ಅಂತ ಹೇಳ್ತಿಲ್ಲ, ಆದ್ರೆ ಪ್ಲೀಸ್ ಅಮ್ಮನ ವಿಷಯದಲ್ಲಿ ಹೀಗೆ ಮಾಡುವಂತ ನನ್ನ ಬಲವಂತ ಮಾಡಬೇಡಿ. ಚಿಕ್ಕಿ, 18 ವರ್ಷದ ಹಿಂದೆ ನಾವು ಅವಳು ಉತ್ಸವಕ್ಕೋಸ್ಕರ ಖುಷಿಯಿಂದ ಕಾಯ್ತಾ ಇದ್ವಿ. ಹಗಲು ರಾತ್ರಿ ಅವಳು ಸೇವೆ ಮಾಡ್ಕೊಂಡು ಅವಳೇ ಎಲ್ಲ ಅಂತ ನಂಬ್ಕೊಂಡಿದ್ ನಮ್ಗೆ ಜೀವನದಲ್ಲಿ ಪ್ರತಿ ಕ್ಷಣನೂ ಮರೆಯಕ್ಕಾಗದೇ ಇರುವಂತಹ ಬಹುಮಾನ ಕೊಟ್ಬಿಟ್ಲು. ಅಲ್ಲಿ ನಮ್ ಕಣ್ಮುಂದೆನೆ ನಮ್ಮಪ್ಪ ಕಾಪಾಡಿ ಕಾಪಾಡಿ ಅಂತ ಕೂಗ್ತಿದ್ದಾಗ ಏನು ಮಾಡಕ್ಕಾಗದೇ ಇರುವಂತ ಅಸಹಾಯಕ ಸ್ಥಿತಿಗೆ ತಂದ್ಬಿಟ್ಲು. ವಹಿಸ್ಕೊಂಡ್ ಮಾತಾಡ್ಬೇಡ ಭಕ್ತಿ. ಅವಳೊಬ್ಳು ಮಾಯಾವಿ, ಕಣ್ಣು ಕಿವಿ ಎಲ್ಲ ಇರೋ ಕಲ್ ಬಂಡೆ ಅವಳು. ಬಂಡೆ ಮೇಲೆ ಬೆಳೆ ಬೆಳೆದಷ್ಟೇ ಸತ್ಯ ಮಾತು. ಅಗಸ್ತ್ಯ, ನೀವು ನಾನಲ್ಲ, ನೀನ್ ಅರ್ಥ ಮಾಡ್ಕೊ. ಅವಳು ಪರಮ ಸ್ವಾರ್ಥಿ ಅಂತವಳು ನಿನ್ ತಾಳಿನ ಕಾಪಾಡ್ತಾಳೆ ಅಂದ್ರೆ ನೀನ್ ನಂಬ್ತೀಯ ಭಕ್ತಿ? ನಿನಗೆ ಇಷ್ಟ ಆಗದೆ ಇರೋದನ್ನ ಮಾತಾಡ್ಬಿಟ್ರೆ ನಿನಗೆ ಮಾತೆ ಮರ್ತೋಗ್ಬಿಡುತ್ತೆ ಅಲ್ವಾ? ನನ್ನ ಮಾತು ಕೇಳೋಷ್ಟು ತಾಳ್ಮೆ ಇಲ್ಲ ಅಂದ್ಮೇಲೆ ನಾನು ಯಾಕೆ ಮಾತಾಡ್ಬೇಕು? ಅಲ್ಲ ಚಿಕ್ಕಿ, ಅದು ನಾನು ಅವಳ ಬಗ್ಗೆ ಏನೇ ಹೇಳಿದ್ರು ನೀನ್ ಕೇಳಲ್ಲ ಅನ್ನೋದು ನನಗೆ ಗೊತ್ತು. ನಾನು ಮಾಡೋ ವ್ರತದಿಂದ ಏನು ತೊಂದರೆ ಆಗಲ್ಲ. ನಿನಗಾಗುತ್ತಲ್ಲ, ನಿನಗೆ ಏನಿಲ್ಲ. ನನ್ನ ಮಾಂಗಲ್ಯನ ಉಳಿಸ್ಕೊಳ್ಳೋದು ನನ್ನ ಧರ್ಮ. ಹಾಗೆ ನಾನು ಹೆಂಡ್ತಿನ ಫಸ್ಟ್ ಆಫ್ ಆಲ್ ನಾವು ಲೈಫ್ ಲಾಂಗ್ ಜೊತೆ ಆಗಿರಲ್ಲ.
6 ತಿಂಗಳಿಂದ ಒಪ್ಪಂದ ನಮ್ದು. ಗೊತ್ತು. ನಮ್ ಬಗ್ಗೆ ಗೊತ್ತಿದ್ದು ಯಾಕೆ ಬೇಕು? ನಮ್ಮ ಮದ್ವೆ ಒಪ್ಪಂದ ಬರೀ 6 ತಿಂಗಳೇ ಆದ್ರೂ ಅಲ್ಲಿ ತನಕ ನಾವಿಬ್ರು ಗಂಡ ಹೆಂಡ್ತಿನೇ. ನೀವ್ ನನ್ ಗಂಡನೇ. ಕನಸುಗಳ ಬೆನ್ನೇರಿ ಮನಸ್ಸುಗಳ ಅಂಬಾರಿ ಹೊರಟಿಹುದು ಯಾವ ಕಡೆಯಾನ ಓ ತಲುಪುವುದೇ ತನ್ನ ಗುರಿ ತಿಳಿಯುವುದೇ ತಪ್ಪು ಸರಿ. ನನ್ನ ಗಂಡನ್ಗೋಸ್ಕರ ಮಾಡ್ತಿರೋ ಈ ವ್ರತಕ್ಕೆ ನನಗ್ ಯಾರ ಒಪ್ಪಿಗೆ ಅಭಿಪ್ರಾಯನೂ ಬೇಡ. ಹಾಗೆ ಈ ವ್ರತ ಎಷ್ಟೇ ಕಷ್ಟ ಆದ್ರೂ ನಾನು ಮಾಡೇ ಮಾಡ್ತೀನಿ. ರಾಘು, ನೀನ್ ಮಾಡ್ತಿರೋದು ನಿಜವಾಗ್ಲೂ ಸರಿ ಇಲ್ಲ ಕಣೆ. ತಪ್ಪಿನ ಮೇಲ್ ತಪ್ಪು ಅಂತಾರಲ್ಲ, ಹಾಗ್ ಮಾಡ್ತಿದೀಯ. ನಾನ್ ತಪ್ಪು ಮಾಡ್ತಾ ಇಲ್ಲ ಅಕ್ಕ, ನೀನ್ ಅದನ್ನ ತಪ್ಪಾಗಿ ಅರ್ಥ ಮಾಡ್ಕೋತಿದ್ಯಾ ಅಷ್ಟೇ. ಹಣ್ಣಿಗೋಸ್ಕರ ಇಷ್ಟೆಲ್ಲ ಸೀನ್ ಕ್ರಿಯೇಟ್ ಮಾಡೋದ್ ಬೇಕಾಗಿರ್ಲಿಲ್ಲ ಅನ್ಸುತ್ತೆ. ನನ್ಗೆ ಡ್ರೈ ಫ್ರೂಟ್ಸ್ ತಿನ್ಬೇಕಂತ ಆಸೆ ಆಯ್ತು, ಅದಕ್ಕೆ ಹಾಗ್ ಮಾಡ್ದೆ ಅಷ್ಟೇ. ಅಲ್ವೇ, ಪ್ರೆಗ್ನೆಂಟ್ ಅಂತ ಸುಳ್ಳು ಹೇಳಿ ದೊಡ್ಡ ಸಮಸ್ಯೆನೆ ಹೊಟ್ಟೆ ಒಳಗಡೆ ಇಟ್ಕೊಂಡಿದ್ಯಾ. ಅದ್ರಲ್ಲಿ ಹಣ್ಣಿಗ್ ಜಾಗ ಇದೆಯಾ? ಈ ಮಗು ಅನ್ನೋ ಹೆಸರಿಂದಾನೆ ನಾನು ಸುಖವಾಗಿ ಸೇಫ್ ಆಗಿರೋದು. ನಿನ್ ದಡ್ತನಕ್ಕೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅಲ್ಲ, ಇನ್ 5 ತಿಂಗಳಾದ್ಮೇಲೆ ಏನ್ ಮಾಡ್ತೀಯಾ? ಅದ್ರ ಬಗ್ಗೆ ಯೋಚನೆ ಮಾಡು. ಸರಿ ಸರಿ ಆಯ್ತು, ಮಾಡ್ತೀನಿ. ಇನ್ ಮುಂದೆ ಎಂತ ರಿಸ್ಕಿ ಸಿಚುವೇಶನ್ ಫೇಸ್ ಮಾಡ್ಬೇಕಾಗತ್ತೆ ಅಂತ ನಿನಗೆ ಗೊತ್ತಾಗ್ತಿಲ್ಲ. ಡೋಂಟ್ ವರಿ ಮೈ ಡಿಯರ್ ಸಿಸ್ಟರ್, ಜೀವನದಲ್ಲಿ ಏನೇ ಬಂದ್ರೂ ನನ್ ಮಗುನೇ ಅಸ್ತ್ರ ಮಾಡ್ಕೋತೀನಿ. ನೋಡ್ತಾ ಇರು. ಅಗಸ್ತ್ಯಂಗೋಸ್ಕರ ವ್ರತ ಮಾಡ್ತಾಳಂತೆ. ಅಗಸ್ತ್ಯ ಏನು ಬಯಸಿ ಮದ್ವೆ ಆದ? ಏನು ಸಮಯ ಸಂದರ್ಭ ಕಟ್ಬಿದ್ದು ಮದ್ವೆ ಆದ್ರೆ ಇಷ್ಟೊಂದು ಆಡ್ಬೇಕಾ? ಹೀಗೆ ಮಾಡ್ತಿರೋ ಉದ್ದೇಶನೇ ಬೇರೆ. ಇದನ್ನ ಅಗಸ್ತ್ಯಂಗೆ ಹೇಗ್ ಅರ್ಥ ಮಾಡ್ಸೋದು? ಛಾಯಾ, ನೀನೇನೇ ಮಾಡಿದ್ರು ಅಗಸ್ತ್ಯ ಅವಳ ಮಾತನ್ನೇ ಕೇಳ್ತಾನೆ. ಬೇಗ ಆಕ್ಷನ್ ಪ್ಲಾನ್ ರೆಡಿ ಮಾಡ್ಕೊ, ಇಲ್ಲ ಅಂದ್ರೆ ಅಗಸ್ತ್ಯನ್ ಮನ್ಸೊಲ್ಸೋದಕ್ಕೆ ಅವಳು ಏನ್ ಬೇಕಾದ್ರೂ ಮಾಡ್ತಾಳೆ. ಅವಳಿಗಷ್ಟೆಲ್ಲ ಟ್ಯಾಲೆಂಟ್ ಇಲ್ಲ ಬಿಡಿ. ಅವಳು ಏನಿದ್ರು ಈ ಪೂಜೆ ವ್ರತ ಅಂತ ಸರಿ ಮಾಡ್ಕೊಂಡಿರ್ತಾಳೆ. ಇದೆಲ್ಲ ಸ್ಟುಪಿಡ್ ಟೆಕ್ನಿಕ್ ಅಂತ ಅಗಸ್ತ್ಯಂಗೂ ಅನ್ಸಿರುತ್ತೆ. ಆದ್ರೆ ಇದು ಅವಳ ಅತ್ತೆಗೆ ಅಜ್ಜಿಗೆ ಅನ್ಸಿರಲ್ಲ. ಅವಳನ್ನ ಮಹಾ ದೈವ ಭಕ್ತಿ ಅಂತ ಅನ್ಕೊಳ್ತಾರೆ. ಹೌದೌದೌದೌದು. ನೋಡಮ್ಮ, ಅಗಸ್ತ್ಯ ಭಕ್ತಿನ ಆದರ್ಶ ಹೆಂಡತಿ ಅಂತ ಸದ್ಯದಲ್ಲೇ ಅನೌನ್ಸ್ ಮಾಡಿದ್ರು ಆಶ್ಚರ್ಯ ಪಡೋ ಆಗಿಲ್ಲ. ದಾಮಿನಿ ಆಂಟಿ ಮತ್ತೆ ಅಜ್ಜಿಗೆ ಪ್ರೂವ್ ಮಾಡಿ ಏನ್ ಪ್ರಯೋಜನ? ಮದ್ವೆ ಆಗಿರೋ ಗಂಡಂಗೆ ಈ ಆಚರಣೆ ಸಂಪ್ರದಾಯದ ಬಗ್ಗೆ ನಂಬಿಕೆ ಇಲ್ಲ. ಈ ಭಕ್ತಿ ತಿಪ್ಪರ್ಲಾಗ ಹಾಕಿದ್ರು ಅಗಸ್ತ್ಯ ಕೇರ್ ಮಾಡಲ್ಲ. ಇನ್ಫ್ಯಾಕ್ಟ್ ಅವಳ ಮೇಲಿರೋ ಕೋಪ ಇನ್ನೂ ಜಾಸ್ತಿ ಆಗುತ್ತೆ. ತಾಗೋ, ಹೀಗೂ ಆಗ್ಬೋದಲ್ವೇ?